ಹನುಮಂತ ನಿರಾಣಿ. ಸಭಾಪತಿಗಳೇ, ಅವಕಾಶಕ್ಕಾಗಿ ವಂದಿಸ್ತಾ, ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸಾಹಸವು ಎಂದೂ ಅಳಿಯದ ಶೌರ್ಯ ಪರಾಕ್ರಮದ ಇತಿಹಾಸ ಹೊಂದಿರುವ ಕಿತ್ತೂರು ಕೋಟೆ ಹಾಗೂ ಅದಕ್ಕೆ ಸಂಬಂಧಿಸಿದ ಕುರುಹುಗಳ ರಕ್ಷಣೆ, ಅಭಿವೃದ್ಧಿ ನೆನೆಗುದಿಗೆ ಬಿದ್ದಿದೆ. ಪ್ರವಾಸೋದ್ಯಮ ಕೇಂದ್ರವಾಗಬೇಕಿದ್ದ ಕೋಟೆ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ನಶಿಸುತ್ತಿವೆ. ಕಿತ್ತೂರು ಸಂಸ್ಥಾನದ ಸ್ಮಾರಕ ಹಾಗೂ ಕಿತ್ತೂರು ಕೋಟೆಯ ಅಭಿವೃದ್ಧಿಗಾಗಿ ಸ್ಥಾಪಿಸಲಾಗಿರುವ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡುತ್ತಿರುವ ಅನುದಾನದಲ್ಲಿ ಸಣ್ಣ ಪುಟ್ಟ ಕೆಲಸ ಹೊರತುಪಡಿಸಿದರೆ ಸ್ಮಾರಕಗಳ ಅಭಿವೃದ್ಧಿ ದೂರದ ಮಾತಾಗಿಯೇ ಉಳಿದಿದೆ. ಕಳೆದ 17 ವರ್ಷಗಳಲ್ಲಿ ಕೇವಲ 53 ಕೋಟಿ ಮಾತ್ರ ಅನುದಾನ ನೀಡಿರುವುದನ್ನು ಸರ್ಕಾರ ಗಮನಿಸಬೇಕಾದ ಅಂಶವಾಗಿದೆ. ಇದು ಅತ್ಯಂತ ಕಡಿಮೆ ಅನುದಾನವೆಂದು ನಾನು ಭಾವಿಸುತ್ತೇನೆ. 2008ರಲ್ಲಿ ಪ್ರಾಧಿಕಾರ ರಚನೆಯಾಗಿದ್ದು, ಪ್ರಾಧಿಕಾರದಿಂದ ವರ್ಷದಲ್ಲಿ ಒಂದು ಸಭೆ ನಡೆಯುವುದೇ ಅಪರೂಪವಾಗಿದೆ. ಪ್ರಾಧಿಕಾರಕ್ಕೆ ಸದಸ್ಯರ ನೇಮಕವೂ ಆಗಿಲ್ಲ. ಕಾಟಾಚಾರಕ್ಕೆ ಕಿತ್ತೂರಿನಲ್ಲಿ ಪ್ರಾಧಿಕಾರದ ಕಚೇರಿ ತೆರೆಯಲಾಗಿದ್ದು, ಆಯುಕ್ತರನ್ನು ನೇಮಿಸಿ ಸರ್ಕಾರ ಕೈ ತೊಳೆದುಕೊಂಡಿರುವುದು ಎದ್ದು ಕಾಣುತ್ತಿದೆ. ಪ್ರವಾಸಿಗರನ್ನು ಆಕರ್ಷಿಸಲು ಕಿತ್ತೂರು ಕೋಟೆ ಮಾದರಿಯ ಅರಮನೆಯ ಪ್ರತಿರೂಪ ನಿರ್ಮಾಣಕ್ಕೆ 113 ಕೋಟಿ ರು ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಮುನ್ನೆಲೆಗೆ ಬಂದಿದ್ದ ಈ ಯೋಜನೆಗೆ ಕೋಟೆಯ ಹಿಂಭಾಗದಲ್ಲಿಯೇ ಪ್ರತಿರೂಪ ನಿರ್ಮಿಸಬೇಕೆಂದು ಕಾಂಗ್ರೆಸ್ ಹೋರಾಟ ಮಾಡಿತ್ತು. ಹೀಗಾಗಿ ಯೋಜನೆ ನೆನೆಗುದಿಗೆ ಅಂದು ಬಿದ್ದಿತ್ತು. ಬಳಿಕ ಸರ್ಕಾರ ಸೇರಿದಂತೆ ಯಾರೂ ಆ ಬಗ್ಗೆ ಚಕಾರವೆತ್ತದೇ ಇರುವುದು ನೋವಿನ ಸಂಗತಿಯಾಗಿದೆ. ಇದನ್ನು ಒಂದು ರಾಷ್ಟ್ರೀಯ ಸ್ಮಾರಕದ ಪಟ್ಟಿಗೆ ಸೇರಿಸಬೇಕು. ಚೆನ್ನಮ್ಮನ ಕಿತ್ತೂರಿನ ಐತಿಹಾಸಿಕ ಗಾಢದ ಮರಡಿಯ ವಾಚ್ ಟವರ್ ಕಳಚಿ ಬಿದ್ದಿರುವುದು ಸರ್ಕಾರ ಕೂಡಲೇ ಗಮನಿಸುವುದು ಸೂಕ್ತ. ಪ್ರವಾಸಿಗರನ್ನು ಆಕರ್ಷಿಸಲು 7 ಎಕರೆಯಲ್ಲಿ ಥೀಮ್ ಪಾರ್ಕ್ ನಿರ್ಮಾಣಕ್ಕೆ ಕ್ರಿಯಾಯೋಜನೆ ರೂಪಿಸಿ ಬಜೆಟ್ನಲ್ಲಿ ಅನುಮೋದನೆಗೊಂಡರೂ ಟೆಂಡರ್ ಕರೆಯದೆ ಸರ್ಕಾರ ಕಾಲಹರಣ ಮಾಡುತ್ತಿದೆ. ಚೆನ್ನಮ್ಮಾಜಿಯ ಮತ್ತು ವೀರ ಮಹನೀಯರು ಹುಟ್ಟಿ ಬೆಳೆದ ಕಾರ್ಯಕ್ಷೇತ್ರ, ಸ್ಮಾರಕ ಮತ್ತು ಸಮಕಾಲೀನ ಕಿತ್ತೂರು ಪರಂಪರೆ ತಾಣಗಳನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸಲು ಅಭಿವೃದ್ಧಿ ಪ್ರಾಧಿಕಾರ ರಚಿಸಲಾಗಿದೆ. ಆದರೆ ಸರ್ಕಾರ ನಿರ್ಲಕ್ಷ್ಯದಿಂದ ಕಿತ್ತೂರು ಸಂಸ್ಥಾನ ವ್ಯಾಪ್ತಿಗೆ ಒಳಪಟ್ಟ 34 ಗ್ರಾಮಗಳಲ್ಲಿ ಐತಿಹಾಸಿಕ ಕುರುಹುಗಳ ರಕ್ಷಣೆ ಇಲ್ಲದೆ ಹಾಳಾಗುತ್ತಿರುವುದು ದುರಂತವೇ ಸರಿ. ಸರ್ಕಾರಕ್ಕೆ ಬೇರೆ ಪ್ರಾಧಿಕಾರಗಳ ಮೇಲೆ ಇರುವ ಕಾಳಜಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ ಏಕಿಲ್ಲ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ಮತ್ತು ಆದ್ದರಿಂದ ಇನ್ನಾದರೂ ಸರ್ಕಾರವು ಕಿತ್ತೂರು ಕೋಟೆ ಸ್ಮಾರಕಗಳ ಅಭಿವೃದ್ಧಿಗೆ ಈ ಕೂಡಲೇ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿಪಡಿಸುವಂತೆ ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಮುಖ್ಯಮಂತ್ರಿಗಳಿಂದ ಉತ್ತರ ಒದಗಿಸಲಾಗುವುದು. ಸುಶೀಲ್ ಜಿ.